ನಮಸ್ತೆ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾನು ಕವಿತಾ ಹೆಗಡೆ ಅಭಯಂ. ಮಹಿಳಾ ಸಾಹಿತ್ಯದ ಹಿರಿಯ ಚೇತನಗಳು ಮಾಲಿಕೆಯ 97ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಸಾಹಿತ್ಯ ಸಖಿ ಮತ್ತು ಲೇಖಿಕಾ ಬಳಗದ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಕನ್ನಡದ ಕೀರ್ತಿಯನ್ನು ಬಾನೆತ್ತರಕ್ಕೆ ಒಯ್ದ ಹೆಮ್ಮೆಯ ಲೇಖಕಿ ಶ್ರೀಮತಿ ಬಾನು ಮುಷ್ತಾಕ್ ಅವರ ಬದುಕು ಬರಹದ ಬಗ್ಗೆ ಪ್ರಬಂಧ ಮಂಡಿಸಲು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಬಾನು ಮುಷ್ತಾಕ್ ಕನ್ನಡ ಭಾಷೆಯ ಸಶಕ್ತ ಲೇಖಕಿ, ಸಾಮಾಜಿಕ ಕಾರ್ಯಕರ್ತೆ ಮತ್ತು ವಕೀಲೆಯಾಗಿ ಖ್ಯಾತಿ ಪಡೆದಿರುವ ವಿಶಿಷ್ಟ ವ್ಯಕ್ತಿ. ಅವರ ಇತ್ತೀಚಿನ ಸಣ್ಣ ಕಥೆಗಳ ಸಂಗ್ರಹ ಹಾರ್ಟ್ ಲ್ಯಾಂಪ್ ಈ ವರ್ಷ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ನಮ್ಮ ನೆಲದ ಹಿರಿಮೆಯನ್ನು ಹೆಚ್ಚಿಸಿದೆ. ಈ ಪ್ರಶಸ್ತಿ ಅವರ ಅಗಾಧ ಸಾಹಿತ್ಯ ಪ್ರತಿಭೆಗೆ ಜಾಗತಿಕ ಮನ್ನಣೆಯನ್ನು ತಂದಿರುವುದಲ್ಲದೆ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವಂಥ
ಅಪೂರ್ವ ಕೆಲಸವನ್ನು ಮಾಡಿದೆ. ದಕ್ಷಿಣ ಭಾರತದಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯರ ಧ್ವನಿ ಕೇವಲ ಅಲ್ಲಿಗೇ ಸೀಮಿತವಾಗದೆ ಅದೊಂದು ಜಾಗತಿಕ ಧ್ವನಿ ಎಂದು ಸಾರಿದ ಬಾನು ಮುಷ್ತಾಕ್ ಅವರ ಬದುಕು ಬರಹಗಳ ಅಧ್ಯಯನ ಬಹಳ ಮಹತ್ವಪೂರ್ಣವಾದದ್ದು. ಇಂಥ ಒಂದು ಅಮೂಲ್ಯ ಅವಕಾಶವನ್ನು ಒದಗಿಸಿದ ಲೇಖಿಕಾ ವೇದಿಕೆಯ ರೂವಾರಿ ಶ್ರೀಮತಿ ಶೈಲಜಾ ಸುರೇಶ್ ಅವರು ಅತ್ಯಂತ ಬದ್ಧತೆಯಿಂದ ಈ ಸರಣಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಕೊಡುಗೆ ನೀಡಿದ ಲೇಖಕಿಯರಿಗೆ ಇದೊಂದು ಹೃದಯ ಸ್ಪರ್ಶಿಯಾದ ಗೌರವಾರ್ಪಣೆ ಅಂತ ಹೇಳೋಕೆ ಬಯಸ್ತೀನಿ. ಇಂಥ ಹಿರಿಯ ಸಾಹಿತಿಗಳಲ್ಲಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬಹುದಾದಂತಹ ಹೆಸರು ಬಾನು ಮುಷ್ತಾಕ್. ಹೌದು, ಬಾನು ಮುಷ್ತಾಕ್ ಕನ್ನಡ ಭಾಷೆಯ ಸಶಕ್ತ ಲೇಖಕಿ, ಸಾಮಾಜಿಕ ಕಾರ್ಯಕರ್ತೆ ಮತ್ತು ವಕೀಲೆಯಾಗಿ ಖ್ಯಾತಿ ಪಡೆದಿರುವ ವಿಶಿಷ್ಟ ವ್ಯಕ್ತಿ. ದಕ್ಷಿಣ ಭಾರತದಲ್ಲಿನ ಅಲ್ಪಸಂಖ್ಯಾತ ಮಹಿಳೆಯಾಗಿ ಇಡೀ ಜಗತ್ತಿನ ವೇದಿಕೆಯಲ್ಲಿ ಕನ್ನಡವನ್ನು ಮೆರೆಸಿದವರು ಬಾನು ಮುಷ್ತಾಕ್. ಮೊತ್ತ ಮೊದಲಿಗೆ ಅವರ ಬಾಲ್ಯ ಮತ್ತು ಶಿಕ್ಷಣ ಹೇಗಿತ್ತು ನೋಡೋಣ. ಬಾನು ಮುಷ್ತಾಕ್ ಅವರು ಏಪ್ರಿಲ್ 3, 1948ರಂದು ಕರ್ನಾಟಕದ ಐತಿಹಾಸಿಕ ಪ್ರಾಮುಖ್ಯತೆಯುಳ್ಳ ಹಾಸನ ಜಿಲ್ಲೆಯ ವಲ್ಲಭಬಾಯಿಯಲ್ಲಿ ಜನಿಸಿದರು. ಸರ್ಕಾರಿ ಉದ್ಯೋಗಿಯಾದ ಅವರ ತಂದೆ ಬಾನು ಅವರ ಶೈಕ್ಷಣಿಕ ಹಾದಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅಚ್ಚರಿ ಅಂದರೆ ಬಾನು ಅವರು 8 ವರ್ಷದವರಾದರೂ ಅವರಿಗೆ ಓದೋಕೆ ಮತ್ತು ಬರೆಯೋಕೆ ಬರುತ್ತಾ ಇರಲಿಲ್ಲ. ಅಂತೂ 8 ವರ್ಷದವರಿದ್ದಾಗ ಅವರನ್ನು ಶಿವಮೊಗ್ಗದಲ್ಲಿರುವ ಕನ್ನಡ ಮಾಧ್ಯಮದ ಮಿಷನರಿ ಶಾಲೆಗೆ ಸೇರಿಸಲಾಯಿತು. ಇದು ಒಂದು ಮುಸ್ಲಿಂ ಹುಡುಗಿಗೆ ಸಹಜವಾದ ಆಯ್ಕೆಯೇನೂ ಆಗಿರಲಿಲ್ಲ. ಆ ಸಮಯದಲ್ಲಿ 4ನೇ ತರಗತಿಯಲ್ಲಿ ಓದಬೇಕಾದ ಹುಡುಗಿಗೆ 1ನೇ ತರಗತಿಯನ್ನು ಶಿಫಾರಸು ಮಾಡಲಾಯಿತು ಹಾಗೂ ಒಂದು ಕಠಿಣವಾದಂತಹ ಷರತ್ತನ್ನು ವಿಧಿಸಲಾಯಿತು. 6 ತಿಂಗಳೊಳಗೆ ಕನ್ನಡವನ್ನು ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಕಲಿಯದೇ ಇದ್ದರೆ ಅವರನ್ನು TC ತೆಗೆದು ಮನೆಗೆ ಕಳುಹಿಸುವುದಾಗಿ ಆ ಷರತ್ತಾಗಿತ್ತು. 6 ತಿಂಗಳೊಳಗೆ ಕನ್ನಡವನ್ನು ಮತ್ತು ಓದೋದನ್ನು ಬರೆಯಲು ಕಲಿಯಬೇಕಾದಂತಹ ಬಾನು ಮುಷ್ತಾಕ್ ಕೆಲವೇ ದಿನಗಳಲ್ಲಿ ಈ ಸವಾಲನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿ ಕನ್ನಡ ಕಾಗುಣಿತ, ಸ್ವಲ್ಪ ವ್ಯಾಕರಣ ಮತ್ತು ಓದಲು ಹಾಗೂ ಬರೆಯಲು ಕಲಿತೇ ಬಿಟ್ಟರು. ಈ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯಗೊಂಡ ಶಿಕ್ಷಕರು ಅವರನ್ನು 4ನೇ ತರಗತಿಗೆ ಸೇರಿಸಿದ್ದು ಬಾನು ಅವರ ಶ್ರದ್ಧಾಪೂರ್ಣ ಕಲಿಕೆಗೆ ಸಾಕ್ಷಿ. ವಿದ್ಯಾಭ್ಯಾಸದ ಆರಂಭದ ಹಂತದಲ್ಲಿ ಕನ್ನಡದೊಂದಿಗಿನ ಅವರ ಮಾತೃಭಾಷೆಯಾದ ಉರ್ದು ಮತ್ತು ಮನೆಯಲ್ಲಿನ ಧಾರ್ಮಿಕ ಬೋಧನೆಗಳು ಅವರ ಸಾಹಿತ್ಯಕ ಧನಿಗೆ ಆಧಾರವಾದದ್ದಲ್ಲದೆ ಒಂದು ಅನನ್ಯವಾದ ದ್ವಿಭಾಷಾ ಸಂಸ್ಕೃತಿಗೆ ಗಟ್ಟಿಯಾದ ಅಡಿಪಾಯವನ್ನು ಹಾಕಿದವು. ಹೀಗಾಗಿ ಅವರ ಬಾಲ್ಯವು 2 ವಿಶಿಷ್ಟ ಸಂಸ್ಕೃತಿಗಳ ಮಧುರ ಮಿಲನವಾಗಿತ್ತು. ಮನೆಯಲ್ಲಿದ್ದ ಉರ್ದು ಮಾತನಾಡುವ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಮುಳುಗಿದ್ದ ವಾತಾವರಣ ಮತ್ತು ಶಾಲೆಯಲ್ಲಿನ ಕನ್ನಡ ಮಾಧ್ಯಮದ ಪರಿಸರ ಇದು ಅವರನ್ನು ವಿಶಾಲವಾದ ಬೌದ್ಧಿಕ ಲೋಕಕ್ಕೆ ಕರೆದೊಯ್ದಿತು. ಆರಂಭದಲ್ಲಿ ಈ 2 ಭಾಷೆಗಳ ಜೊತೆಗಿನ ಕಲಿಕೆ ಅವರ ಮೇಲೆ ಒತ್ತಡವನ್ನು ಸೃಷ್ಟಿಸಿರಬಹುದಾದ ಸಾಧ್ಯತೆ ಇದ್ದರೂ ಅವರ ವಿಶಿಷ್ಟ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಇದು ಸಹಕಾರಿಯಾಗಿತ್ತು. ಭಾಷೆಯ ಸಮರ್ಥ ಬಳಕೆ, ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ಸೂಕ್ಷ್ಮವಾದಂತಹ ಅರಿವನ್ನು ಅವರಿಗೆ ಈ ಶಿಕ್ಷಣ ನೀಡಿತು. ಕೌಟುಂಬಿಕ ಕಟ್ಟುಪಾಡುಗಳನ್ನು ಮೀರಿ ಬಾನು ಅವರು ಪದವಿ ಪಡೆದರು. ಆಮೇಲೆ ಸಕಲೇಶಪುರದ ಬೆಳಗೋಡು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲವು ಕಾಲ ಕೆಲಸ ಮಾಡಿದರು. ವಿವಾಹಂ ವಿದ್ಯಾನಾಶಂ ಅಂತಾರೆ. ಬಾನು ಅವರ ವಿಷಯದಲ್ಲಿ ಇದು ನಿಜಾನ ತಿಳಿದುಕೊಳ್ಳೋಣ. ಅವರ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ಶಿಕ್ಷಕಿಯಾಗಿ 3 ವರ್ಷಗಳ ನಂತರ ಅವರು ಮುಷ್ತಾಕ್ ಅವರ ಜೊತೆ ಪ್ರೇಮ ವಿವಾಹವಾದರು. ಆದರೆ ಕೆಲಸ ಮುಂದುವರಿಸಲು ಮನೆಯಲ್ಲಿ ಒಪ್ಪಿಗೆ ಇಲ್ಲದ ಕಾರಣ ರಾಜೀನಾಮೆ ಕೊಟ್ಟರು. 3 ಮಕ್ಕಳಾದ ನಂತರ ಅವರೇ ಹೇಳಿದ ಹಾಗೆ ಯಾವುದೇ ಬೌದ್ಧಿಕ ವಿಕಸನಕ್ಕೆ ಅವಕಾಶವಿಲ್ಲದ ಕಾರಣ ಖಿನ್ನತೆಗೆ ಜಾರಿ ಬೇಸರದಲ್ಲಿದ್ದಾಗ
ಅವರ ಪತಿ ಅವರಿಗೆ ಒಂದಿಷ್ಟು ಪುಸ್ತಕಗಳನ್ನು ತಂದುಕೊಟ್ಟರು. ನಿಯಮಿತವಾಗಿ ಮ್ಯಾಗಝಿನ್ಗಳನ್ನು ಕೂಡ ತರುತ್ತಾ ಇದ್ರು. ಒಂದು ದಿನ ಲಂಕೇಶ್ ಪತ್ರಿಕೆಯನ್ನು ತಂದು ಇದು ವಿಭಿನ್ನವಾಗಿದೆ ನೋಡು ಅಂದರು. ಆ ಸಮಯದಲ್ಲಿ ಮುಸ್ಲಿಂ ಅಧ್ಯಾಪಿಕೆಯೊಬ್ಬರು ಸಿನೆಮಾ ನೋಡಿದ ಕಾರಣ ಕಿರುಕುಳಕ್ಕೆ ಒಳಗಾದ ವಿಷಯವನ್ನು ಬಾನು ಅವರು ಲಂಕೇಶ್ ಪತ್ರಿಕೆಗೆ ಬರೆದರು. ಬಾನು ಅವರ ಪ್ರತಿಭೆಯನ್ನು ನೋಡಿ ಲಂಕೇಶ್ ಅವರು ಆ ಪತ್ರಿಕೆಯಲ್ಲಿ ಅವರಿಗೆ ಸೂಕ್ತ ಮನ್ನಣೆಯನ್ನು ಕೊಟ್ಟರು. ಮುಂದೆ ಬಾನು ಮುಷ್ತಾಕ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಮುಕ್ತವಾಗಿ ಬರೆದರು. ಅವರ ವೃತ್ತಿ ಜೀವನದ ಸವಾಲುಗಳೇನಿತ್ತು ಅನ್ನೋದನ್ನು ಈಗ ನೋಡೋಣ. ಬಾನು ಮುಷ್ತಾಕ್ ಅವರ ವೃತ್ತಿ ಜೀವನ ಬಹಳ ಪ್ರಭಾವಶಾಲಿಯಾದದ್ದು. ಅವರ ವೃತ್ತಿ ಜೀವನದ ಆರಂಭದಲ್ಲಿ ಶಿಕ್ಷಕ ವೃತ್ತಿಯ ನಂತರ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟರು. ಈ ಕ್ಷೇತ್ರ ಅವರ ಅವಲೋಕನ ಕೌಶಲ್ಯಗಳನ್ನು ಮತ್ತು ಸಂಕೀರ್ಣವಾದಂತಹ ಸತ್ಯಗಳನ್ನು ನಿರ್ಭಯವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಅವರಿಗೆ ಕೊಟ್ಟಿತು. ಅವರು ಪ್ರಗತಿಪರವೂ ವಿಮರ್ಶಾತ್ಮಕವೂ ಆದ ನಿಲುವುಗಳಿಂದಲೇ ಹೆಸರುವಾಸಿಯಾದ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದ ಅವಧಿ ಅವರಿಗೆ ಸಮಾಜದ ಓರೆಕೋರೆಗಳು, ಸಾಮಾನ್ಯ ಜನರ ನೋವು, ಕಷ್ಟ, ಹೋರಾಟ ಮತ್ತು ಅಧಿಕಾರಶಾಹಿಯ ವಿಭಿನ್ನ ಮುಖಗಳನ್ನು ನೋಡೋದಕ್ಕೆ ಅದ್ಭುತ ಅವಕಾಶವೊಂದನ್ನು ಸೃಷ್ಟಿಸಿತು. ಆಮೇಲೆ ಕೆಲವು ತಿಂಗಳುಗಳ ಕಾಲ ಅವರು ಬೆಂಗಳೂರಿನ ಆಲ್ ಇಂಡಿಯಾ ರೇಡಿಯೋಕ್ಕೆ ಕೂಡ ಧ್ವನಿ ನೀಡಿದರು. ಇದು ಅವರ ಸಂವಹನ ಕೌಶಲ್ಯ, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಅವರ ತಿಳುವಳಿಕೆಯನ್ನು ಮತ್ತಷ್ಟು ವಿಸ್ತರಿಸಿತು. ಮಾಧ್ಯಮ ಲೋಕ ಬಾನು ಅವರ ಪಾಲಿಗೆ ಕೇವಲ ವೃತ್ತಿಯಾಗಿರದೆ ಅವು ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಬಗ್ಗೆ ಅಮೂಲ್ಯವಾದಂಥ ಒಳನೋಟವನ್ನು ಸೃಷ್ಟಿಸಿದ್ದವು. ಆಮೇಲೆ ಬಾನು ಮುಷ್ತಾಕ್ ಅವರು BA ಮತ್ತು LLB ಓದಿ ನ್ಯಾಯವಾದಿ ಕೂಡ ಆದರು. ಈ ವೃತ್ತಿ ಅವರ ಸಾಹಿತ್ಯ ಮತ್ತು ಸಮಾಜ ಸೇವಾ ಕೆಲಸಗಳಿಗೆ ಒಂದು ಪ್ರೇರಣೆ ನೀಡಿತು. ಅವರು ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಕಾನೂನು ಸಲಹೆ ನೀಡುತ್ತಿದ್ದ ಕಾರಣ ಅದು ನೊಂದ ಎಷ್ಟೋ ಮಹಿಳೆಯರಿಗೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಬಹಳ ಸಹಾಯ ಮಾಡಿತು. ಅವರ ಕಾನೂನು ವೃತ್ತಿಯ ಅನುಭವ ಕಥೆಗಳ ಬೀಜವನ್ನು ಬಿತ್ತುವ ಸ್ಥಳವಾಗಿದೆ ಎಂದು ಅವರು ಹೇಳಿದ್ದಾರೆ. ಜನರು ತಮ್ಮ ಹಲವಾರು ಸಮಸ್ಯೆಗಳನ್ನು ಅವರಲ್ಲಿ ತೋಡಿಕೊಂಡಾಗ ಅದು ಅವರನ್ನು ಇನ್ನಿಲ್ಲದಂತೆ ಕಾಡುತ್ತಿದ್ದಂತೆ. ಎಲ್ಲೋ ಎಂದೋ ಕೇಳಿದ ಘಟನೆಗಳು ನೇರವಾಗಿ ಅಲ್ಲದಿದ್ದರೂ ಸುಪ್ತ ಪ್ರೇರಣೆಯಾಗಿ ಕುಳಿತಿದ್ದು ಇನ್ನೆಂದೋ ಅವರೊಳಗೆ ಮನ ಮುಟ್ಟುವ, ಹೃದಯ ತಟ್ಟುವ ಕಥೆಯಾಗಿ ಮೊಳಕೆ ಒಡೆದು ಓದುಗರಿಗೆ ದಕ್ಕುವ ಪ್ರತಿಕ್ರಿಯೆ ಇದೆಯಲ್ಲ, ಇದು ಬಹಳ ಆಕರ್ಷಕವಾದದ್ದು ಹಾಗೂ ಕುತೂಹಲಕಾರಿಯಾದದ್ದು ಕೂಡ. ಕಾನೂನಿನ ಬಗ್ಗೆ ಅವರಿಗೆ ಇರುವ ತಿಳುವಳಿಕೆ ಅವರ ದೊಡ್ಡ ಶಕ್ತಿ. ಅಸಮಾನತೆಯನ್ನು ಮುಂದುವರಿಸುವ ಕೆಲವರ ವ್ಯವಸ್ಥಿತ ಹುನ್ನಾರವನ್ನು ಸಮರ್ಪಕವಾಗಿ ವಿಶ್ಲೇಷಿಸಲು ಇದು ಅವರಿಗೆ ಸಹಾಯ ಮಾಡಿತು. ಈಗ ಬಾನು ಮುಷ್ತಾಕ್ ಅವರ ಬರಹಗಳ ಶೈಲಿಯ ಬಗ್ಗೆ ಪರಿಶೀಲಿಸೋಣ. ಬಾನು ಮುಷ್ತಾಕ್ ಅವರ ಬರವಣಿಗೆ, ಅವರ ವೈಯಕ್ತಿಕ ಅನುಭವ, ಅನಿಸಿಕೆಗಳು ಸಮಾಜವನ್ನು ನಿರೀಕ್ಷಿಸುವ, ಅರ್ಥೈಸುವ ಪರಿ ಲೇಖಕರಿಗೆ ಇರಲೇಬೇಕಾದ ಸಹಾನುಭೂತಿ ಮತ್ತು ಸಹೃದಯತೆಯನ್ನು ಒಳಗೊಂಡಿದೆ. ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದರೂ ಅವರು ಎಲ್ಲಿಯೂ ವಕೀಲಿಕೆಯ ಪಟ್ಟನ್ನು ಮಂಡಿಸುವುದಿಲ್ಲ. ಕಾನೂನಿನ ಆಚೆಗಿರುವ ಮಾನವೀಯ ನೆಲೆ ಅವರಿಗೆ ಕಾನೂನಿಗಿಂತ ಮುಖ್ಯವಾಗುತ್ತದೆ. ಹೆಣ್ಣಿಗೆ ಬಿಡುಗಡೆಯ ಹಾದಿ ಇದ್ದೇ ಇದೆ ಎಂಬುದು ಅವರ ನಂಬಿಕೆ. ಕನ್ನಡ ಹಾಗೂ ದಖನಿ ಭಾಷೆಯ ಪ್ರಭಾವದಿಂದಾಗಿ ಬಾನು ಅವರ ಅಭಿವ್ಯಕ್ತಿಯಲ್ಲಿ ನಮ್ಮ ನೆಲದ ಗಂಧ ಸಮರ್ಥವಾಗಿ ಹೊರಹೊಮ್ಮಿದೆ. ಈಗ ಬಾನು ಮುಷ್ತಾಕ್ ಅವರ ಕಥೆಗಳ ವಸ್ತು ಏನಿದೆ ಎಂಬುದನ್ನು ನೋಡೋಣ. ಮುಸ್ಲಿಂ ಮಹಿಳೆಯರಿಗೆ ಬರೆಯಲು ಪರಂಪರೆಯ ನೆರವು ಇಲ್ಲ ಎಂಬುದು ಬಾನು ಅವರನ್ನು ತುಂಬ ಕಾಡಿದ ಪ್ರಶ್ನೆ ಮತ್ತು ಈ ಪ್ರಶ್ನೆಯನ್ನು ಸದಾ ಬಂಡಾಯ ಚಳುವಳಿಗಳಲ್ಲಿ ಅವರು ಎತ್ತುತ್ತಿದ್ದರು. ಚಳುವಳಿಯ ನಾಯಕರು ನಿಮ್ಮ ಸುತ್ತಮುತ್ತ ಇರುವ ಘಟನೆಗಳನ್ನು ಪ್ರಾಮಾಣಿಕವಾಗಿ ಬರೆಯಿರಿ ಎಂದು ಅವರಿಗೆ ಸಲಹೆ ನೀಡಿದ್ದರು. ಈ ಕಾರಣದಿಂದಾಗಿ ಬಾನು ಅವರಿಗೆ ತಮ್ಮ ಕಥೆಯ ಪಾತ್ರಗಳನ್ನು ಹಾಗೂ ವಸ್ತುಗಳನ್ನು ಆಯ್ದುಕೊಳ್ಳಲು ಬಹಳ ಸಹಾಯ ದೊರೆತಿತು. ಹಾಗಾಗಿ ತಮ್ಮ ಬದುಕಿನ ಅನುಭವಗಳಿಗೆ, ಸಮಾಜದ ಆಗುಹೋಗುಗಳಿಗೆ ವೈಚಾರಿಕ ನೆಲೆಗಟ್ಟಿನಲ್ಲಿ ವಿಚಾರ ಹಾಗೂ ವಿಮರ್ಶೆಯನ್ನು ಬೆಸೆದು ಪಕ್ವವಾದ ಕಥೆಗಳನ್ನು ಬರೆಯತೊಡಗಿದರು.
ಅವರ ಕಥೆಗಳಲ್ಲಿ ಮುಖ್ಯವಾಗಿ ಕಂಡುಬರುವ 3 ನೆಲೆಗಳು ಯಾವುವು ಅಂದರೆ, ಮೊದಲನೆಯದು ವ್ಯವಸ್ಥೆಯೊಂದಿಗಿನ ಮುಖಾಮುಖಿ, ಎರಡನೆಯದು ಬಡತನ, ಮೂರನೆಯದು ಹೆಣ್ಣಿನ ಕೊನೆಯಿರದ ನೋವು. ಇನ್ನು ಅವರ ಕಥೆಗಳ ಪಾತ್ರಗಳ ಬಗ್ಗೆ ಪರಿಶೀಲನೆ ಮಾಡೋಣ. ವಿವಿಧ ವಯೋಮಾನಗಳ ಶ್ರಮಜೀವಿಗಳು, ಪುರುಷ ಪ್ರಧಾನ ವ್ಯವಸ್ಥೆ, ಅದು ತಂದೊಡ್ಡುವ ಸಮಸ್ಯೆಗಳು, ಗಂಡನಿಂದ ಪೀಡಿತಳಾದ ಹೆಣ್ಣು, ತಂದೆ ಮರುಮದುವೆಯಾದ ಕಾರಣದಿಂದ ತಾನೇ ಸೋದರ ಸೋದರಿಯರನ್ನು ನೋಡಿಕೊಳ್ಳುವ ಕುವರಿ, ಸಾಮಾಜಿಕ ದೌರ್ಜನ್ಯಕ್ಕೆ ಒಳಗಾಗಿ ಪ್ರಾಣ ಕಳೆದುಕೊಳ್ಳಲು ಹೊರಟ ಹೆಣ್ಣುಗಳು, ವರದಕ್ಷಿಣೆಯ ಭೂತಕ್ಕೆ ನಲುಗಿದ ಜೀವಗಳು, ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಗಟ್ಟಿ ಜೀವಗಳು, ಹೀಗೆ ವೈವಿಧ್ಯಮಯ ಪಾತ್ರಗಳು ನಮ್ಮನ್ನು ಕಾಡುತ್ತವೆ. ಹೊಂದಾಣಿಕೆ ಮಾಡಿಕೊಳ್ಳುವ ಹೆಣ್ಣಿನ ವಿಶಾಲ ಮನೋಭಾವವನ್ನು ಅವಳ ದೌರ್ಬಲ್ಯ ಎಂದು ಭಾವಿಸಿ ಅವಳನ್ನು ನಿರಂತರವಾಗಿ ತುಳಿಯುವ ಗಂಡಸರನ್ನು ದಿಟ್ಟವಾಗಿ ಎದುರಿಸುವ ಚಿತ್ರಣ ಭಾನು ಅವರ ಸಾಮಾಜಿಕ ಕಳಕಳಿಗೆ ಉತ್ತಮ ನಿದರ್ಶನ. ಮಹಿಳೆಯರ ಹಕ್ಕುಗಳು, ಜಾತಿ ಹಾಗೂ ಧಾರ್ಮಿಕ ಅನ್ಯಾಯವನ್ನು ಪ್ರಶ್ನಿಸುವ ಮನೋಭಾವ ಅವರ ಕಥೆಗಳಿಗೆ ವಿಶೇಷ ಭಾವಪೂರ್ಣ ವಾತಾವರಣವನ್ನು ನಿರ್ಮಿಸುತ್ತದೆ. ಹಾಗಾಗಿಯೇ ಅವು ಯಾವುದೇ ಕೃತಕತೆ ಇಲ್ಲದೆ ಆಪ್ತವಾಗುತ್ತವೆ. ಸುತ್ತಮುತ್ತಲ ಹಾಗೂ ವೈಯಕ್ತಿಕ ಅನುಭವಗಳನ್ನು ವಿಶ್ಲೇಷಿಸಿ ಅವು ಕೇವಲ ಭಾರತೀಯ ಮುಸ್ಲಿಂ ಮಹಿಳೆಯರಿಗೆ ಸೀಮಿತವಾಗಿಲ್ಲ, ಪ್ರಪಂಚದ ಪ್ರತಿಯೊಂದು ದೇಶದ ಸ್ತ್ರೀಯರಲ್ಲೂ ಇದು ಅಂತರ್ಗತವಾದಂತಹ ಸಮಸ್ಯೆ. ಹಾಗಾಗಿ ಈ ನೋವು ವಿಶ್ವವ್ಯಾಪಿಯಾಗದ್ದು ಎಂದು ಅವರು ಹೇಳುತ್ತಾರೆ. ಹಾಗಾಗಿ ಅವರ ಹಾರ್ಟ್ ಲ್ಯಾಂಪ್ ಈ ಇಡೀ ಜಗತ್ತಿನ ಆದರಕ್ಕೆ ಒಳಗಾಗಿದ್ದರೆ, ಅದಕ್ಕೆ ಪ್ರಶಸ್ತಿ ಬಂದಿದ್ದರೆ ಅದು ಅತ್ಯಂತ ಅಪೇಕ್ಷಣೀಯವಾದದ್ದು. ಈಗ ಅವರ ಸಾಮಾಜಿಕ ಸೇವೆ ಮತ್ತು ನ್ಯಾಯಕ್ಕಾಗಿ ನಡೆಸಿದ ಹೋರಾಟದ ಬಗ್ಗೆ ತಿಳಿದುಕೊಳ್ಳೋಣ. ಬಾನು ಮುಷ್ತಾಕ್ ಅವರ ಇಡೀ ಜೀವನ ಮೂಲಭೂತವಾದ ಮತ್ತು ಸಾಮಾಜಿಕ ಅನ್ಯಾಯದ ವಿರುದ್ಧ ನಿರಂತರವಾದ ಒಂದು ಹೋರಾಟವೇ ಆಗಿದೆ. 1980ರ ದಶಕದಲ್ಲಿ ಅವರ ಸಮಾಜ ಸೇವಾ ಚಟುವಟಿಕೆಗಳು ಪ್ರಾರಂಭವಾದವು. ದಕ್ಷಿಣ ಭಾರತದ ಪ್ರಗತಿಪರ ಪ್ರತಿಭಟನಾ ಸಾಹಿತ್ಯಿಕ ವಲಯಗಳಲ್ಲಿ ಅವರು ಪ್ರಮುಖ ದನಿಯಾಗಿ ಹೊರಹೊಮ್ಮಿದರು. ವಿಶೇಷವಾಗಿ ಬಂಡಾಯ ಸಾಹಿತ್ಯ ಚಳುವಳಿಯೊಂದಿಗೆ ನಿಕಟವಾದ ಸಂಬಂಧ ಹೊಂದಿದ್ದರು. 1970ರ ದಶಕದಲ್ಲಿ ಗತಿ ಪಡೆದುಕೊಂಡ ಈ ಚಳುವಳಿಯು ಜಾತಿ ಮತ್ತು ವರ್ಗ ವ್ಯವಸ್ಥೆಗಳನ್ನು ತೀವ್ರವಾಗಿ ಖಂಡಿಸಲು ಖ್ಯಾತವಾಗಿತ್ತು. ದಲಿತ ಮತ್ತು ಮುಸ್ಲಿಂ ಬರಹಗಾರರ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳಿಗಾಗಿ ಬಾನು ಅವರ ಹೋರಾಟ ಮುಡಿಪಾಗಿತ್ತು. ಆ ಕಾಲದ ಪುರುಷ ಪ್ರಧಾನ ಚಳುವಳಿಗಳಲ್ಲಿ ಮುಂಚೂಣಿಗೆ ಬಂದ ಕೆಲವೇ ಮಹಿಳೆಯರಲ್ಲಿ ಬಾನು ಮುಷ್ತಾಕ್ ಒಬ್ಬರು. ಅವರು ಬರಹಗಾರರು, ಹೋರಾಟಗಾರರಾಗಿಯೂ ಇರಬೇಕು ಎಂಬುದನ್ನು ಅನುಷ್ಠಾನಗೊಳಿಸಿದ, ನುಡಿದಂತೆ ನಡೆದ ವ್ಯಕ್ತಿ ಎಂಬುದು ಗಮನಿಸಬೇಕಾದ ವಿಷಯ. ಅವರ ಈ ಸೈದ್ಧಾಂತಿಕ ಹೋರಾಟ ಅವರಿಗೆ ವೈಯಕ್ತಿಕ ಅಪಾಯಗಳನ್ನೂ ತಂದೊಡ್ಡಿದೆ. ಇಸ್ವಿ 2000ರಲ್ಲಿ ಬಾನು ಮುಷ್ತಾಕ್ ಅವರು ತೀವ್ರವಾದ ಸಾಮಾಜಿಕ ಬಹಿಷ್ಕಾರ ಅಥವಾ ಫತ್ವಾ ಮತ್ತು ಹಲವು ಬೆದರಿಕೆ ಫೋನ್ ಕರೆಗಳನ್ನು ಎದುರಿಸಬೇಕಾಯಿತು. ಒಂದು ಖಂಡನೀಯ ಘಟನೆಯಲ್ಲಿ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಪ್ರಯತ್ನಿಸಲಾಯಿತು. ಆದರೆ ಅವರ ಪತಿಯ ಸಮಯೋಚಿತ ಪ್ರವೇಶದಿಂದಾಗಿ ಅದು ವಿಫಲವಾಯಿತು. ಮುಸ್ಲಿಂ ಮಹಿಳೆಯರು ಮಸೀದಿಗಳಿಗೆ ಪ್ರವೇಶಿಸುವ ಹಕ್ಕಿಗಾಗಿ ಅವರು ವಾದಿಸಿದ್ದರಿಂದ ಈ ವಿರೋಧ ವ್ಯಕ್ತವಾಗಿತ್ತು. ಈ ಘಟನೆ ಪುರುಷ ಪ್ರಧಾನ ಸಮಾಜದ ಧಾರ್ಮಿಕ ವ್ಯಾಖ್ಯಾನಗಳನ್ನು ಪ್ರಶ್ನಿಸಿತು. ಅವರು ಇಸ್ಲಾಂ ಎಂದಿಗೂ ಮಹಿಳೆಯರನ್ನು ಮಸೀದಿಗಳಿಗೆ ಪ್ರವೇಶಿಸುವುದನ್ನು, ಅಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಿಷಿದ್ಧ ಮಾಡಿಲ್ಲ. ಬದಲಾಗಿ ಕೆಲವು ಮಸೀದಿಗಳಲ್ಲಿ ಪಿತೃಪ್ರಭುತ್ವಗಳು ಅದನ್ನು ಕಾನೂನುಬಾಹಿರವಾಗಿ ನಿರಾಕರಿಸುತ್ತವೆ ಎಂದು ದೃಢವಾಗಿ ಹೇಳಿದ್ದರು. ಈ ಒಂದು ಘಟನೆ ಬಾನು ಅವರು ಸಾಮಾಜಿಕ ಮತ್ತು ಧಾರ್ಮಿಕ ಕಟ್ಟುಪಾಡುಗಳನ್ನು ಪ್ರಶ್ನೆ ಮಾಡಿ ನ್ಯಾಯ ಒದಗಿಸಲು ಹೋರಾಡುವ ಅವರ ಇಚ್ಛೆಯನ್ನು ತೋರಿಸುತ್ತದೆ. 2000ರ ಆರಂಭದ ದಶಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯಲ್ಲಿರುವ ದೇಗುಲಕ್ಕೆ ಮುಸ್ಲಿಮರು ಭೇಟಿ ನೀಡುವುದನ್ನು ತಡೆಯುವ ಪ್ರಯತ್ನಗಳನ್ನು ವಿರೋಧಿಸಲು ಅವರು ಕೋಮು ಸೌಹಾರ್ದ ವೇದಿಕೆಗೆ ಸೇರಿದರು. ಇತ್ತೀಚೆಗೆ ಕರ್ನಾಟಕದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು
ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ಹಕ್ಕಿಗಾಗಿ ಹೋರಾಡಿದಾಗ ಅವರು ಅದಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಹೋರಾಟದ ಮೂಲಕ ಅವರು ನಿರಂತರವಾಗಿ ತುಳಿತಕ್ಕೊಳಗಾದವರ, ಅಲ್ಪಸಂಖ್ಯಾತರ ಮತ್ತು ದಮನಿತರ ಹಕ್ಕುಗಳಿಗಾಗಿ ಹೋರಾಡುವುದನ್ನು ಕಾಣಬಹುದು. ಒಬ್ಬ ಲೇಖಕಿಯಾಗಿ ಸಮಾಜದ ಭ್ರಷ್ಟಾಚಾರ, ರಾಜಕೀಯ ಕುತಂತ್ರ ಮತ್ತು ಮಹಿಳೆಯರು ಎದುರಿಸುತ್ತಿರುವ ಅನೇಕ ಹೋರಾಟಗಳನ್ನು ಅವರು ಸಮರ್ಥವಾಗಿ ವ್ಯಕ್ತಪಡಿಸುತ್ತಾರೆ. ಅವರ ಪ್ರಕಾರ ಸಾಹಿತ್ಯ ಕೇವಲ ಒಂದು ಸೌಂದರ್ಯದ ಅನ್ವೇಷಣೆಯಲ್ಲ, ಬದಲಾಗಿ ಸಾಮಾಜಿಕ ಬದಲಾವಣೆಗೆ ಒಂದು ಪ್ರಬಲ ಸಾಧನ. ತಮ್ಮ ಬರಹಗಳ ಮೂಲಕ ಅನೇಕ ಮುಸ್ಲಿಂ ಮಹಿಳೆಯರ ಹೋರಾಟಗಳನ್ನು ಸಕ್ರಿಯವಾಗಿ ಆಯೋಜಿಸುವುದು, ಇಸ್ಲಾಮೋಫೋಬಿಯಾವನ್ನು ಎದುರಿಸುವುದರ ಮುಖಾಂತರ ಅವರು ಬಂಡಾಯ ಚಳವಳಿಯನ್ನು ಬಲಗೊಳಿಸಿದರು. ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ನಿರಂತರ ಶೋಷಣೆಯನ್ನು ಕಥೆಗಳ ಮೂಲಕ ಹೊರತಂದು ಸಮಾಜ ಹಾಗೂ ಸಾಹಿತ್ಯದ ನಡುವೆ ಒಂದು ಸೇತುವೆಯನ್ನು ನಿರ್ಮಿಸಿದರು. ಈಗ ಬಾನು ಅವರ ಧಾರ್ಮಿಕ ದೃಷ್ಟಿಕೋನ ಏನಿತ್ತು ಅನ್ನೋದನ್ನು ನೋಡೋಣ. ಬಾನು ಮುಷ್ತಾಕ್ ಅವರು ಒಬ್ಬ ಮುಸ್ಲಿಂ ಹೆಣ್ಣಾಗಿ ಧರ್ಮ ಮತ್ತು ಧಾರ್ಮಿಕ ನಂಬಿಕೆಯಲ್ಲಿ ಬಹಳ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ತಮ್ಮ ಸಾಹಿತ್ಯದಲ್ಲಿ ವ್ಯಕ್ತಪಡಿಸುತ್ತಾರೆ. ತಮ್ಮ ಸಮುದಾಯದಲ್ಲಿ ಆಳವಾಗಿ ಬೇರೂರಿರುವ ಪಿತೃಪ್ರಧಾನ ಸಂಸ್ಕೃತಿಯ ವ್ಯಾಖ್ಯಾನವನ್ನು ನಿರ್ಭಿಡೆಯಿಂದ ಪ್ರಶ್ನಿಸುತ್ತಾರೆ. ಇಸ್ಲಾಮಿ ಸ್ತ್ರೀವಾದದೊಂದಿಗೆ ಬಂಡಾಯದ ಮನೋಸ್ಥಿತಿಯನ್ನು ಬೆಸೆದು ಅನನ್ಯವಾದ ಕಥೆಗಳನ್ನು ರಚಿಸುತ್ತಾರೆ. ಅವರ ಜಗತ್ಪ್ರಸಿದ್ಧ ಕಥೆ ಹಾರ್ಟ್ ಲ್ಯಾಂಪ್ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅವರು ಬಂಡಾಯವೆಂದರೆ ಧಾರ್ಮಿಕ ನಂಬಿಕೆಗಳನ್ನು ತಿರಸ್ಕರಿಸುವುದು ಅಥವಾ ತ್ಯಜಿಸುವುದು ಎಂಬರ್ಥದಲ್ಲಿ ಮಾತನಾಡುವುದಿಲ್ಲ. ಅದರ ಬದಲು ನಂಬಿಕೆಗಳ ಪುನರ್ವಿಮರ್ಶೆ ಅಥವಾ ಮರುವ್ಯಾಖ್ಯಾನ ಎನ್ನುತ್ತಾರೆ. ಬಿ ಅ ವುಮನ್ ಒನ್ಸ್ ಓ ಲಾರ್ಡ್ ಅಥವಾ ಒಮ್ಮೆ ಹೆಣ್ಣಾಗು ಪ್ರಭುವೇ ಎಂಬ ಕಥೆಯಲ್ಲಿ ದೇವರ ಹೆಸರನ್ನು ಬಹಳ ಸೂಕ್ಷ್ಮವಾಗಿ ಹಾಗೂ ಕೌಶಲ್ಯಪೂರ್ಣವಾಗಿ ವಿಮೋಚನೆಗಾಗಿ ಬಳಸುವುದು ಒಂದು ಅತ್ಯುತ್ತಮವಾದಂತಹ ಕಥಾ ತಂತ್ರಗಾರಿಕೆಯಾಗಿದೆ. ಹೀಗಾಗಿ ಇವರು ಪರಂಪರೆಯೊಂದಿಗೆ ಬಾಂಧವ್ಯವನ್ನು ಇಟ್ಟುಕೊಂಡೇ ವಿಮೋಚನೆಯ ಮಾತುಗಳನ್ನಾಡುತ್ತಾರೆ. ಈಗ ಬಾನು ಅವರ ರಾಜಕೀಯ ವೃತ್ತಿ ಜೀವನದ ಕುರಿತು ಮಾತನಾಡೋಣ. ಬಾನು ಮುಷ್ತಾಕ್ ಅವರು ಔಪಚಾರಿಕವಾಗಿ ಯಾವುದೇ ರಾಜಕೀಯ ಹುದ್ದೆಗಳನ್ನು ಈಗ ಹೊಂದಿಲ್ಲವಾದರೂ ಅವರ ವೃತ್ತಿ ಮತ್ತು ಬದುಕು ರಾಜಕೀಯ ಪ್ರಜ್ಞೆಯಿಂದ ಹೊರತಾಗಿಲ್ಲ. ಬಂಡಾಯ ಸಾಹಿತ್ಯ ಚಳುವಳಿಯಲ್ಲಿ ಅವರ ಭಾಗವಹಿಸುವಿಕೆ ರಾಜಕಾರಣಿಗಳ ದಮನಕಾರಿ ಪ್ರವೃತ್ತಿಯನ್ನು ನಾಶ ಮಾಡಲು ಮತ್ತು ಅಲ್ಪಸಂಖ್ಯಾತರ ಪರವಾಗಿ ದನಿ ಎತ್ತಲು ಅವರಿಗೆ ಸಹಾಯ ಮಾಡಿತು. ಅವರ ಕಥೆಗಳು ಕೇವಲ ಕಥೆಗಳಲ್ಲ, ಅವು ರಾಜಕೀಯ ಮತ್ತು ಅಧಿಕಾರದ ಅಮಲಿನಲ್ಲಿ ಮೈಮರೆತವರ ಸ್ವಭಾವದ ವಿಮರ್ಶೆ ಮತ್ತು ನ್ಯಾಯಕ್ಕಾಗಿ ಎತ್ತಿದ ದನಿ ಕೂಡ. ಹಾಗಾಗಿ ಅವರು 2 ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಅದರಲ್ಲಿ 1 ಬಾರಿ ಗೆದ್ದು ತಮ್ಮ ರಾಜಕೀಯ ಪ್ರಜ್ಞೆಯನ್ನು ಕೂಡ ಮೆರೆದಿದ್ದಾರೆ. ಈಗ ಬಾನು ಮುಷ್ತಾಕ್ ಅವರ ಬರಹಗಳನ್ನು ಅವಲೋಕಿಸೋಣ. ಬಾನು ಮುಷ್ತಾಕ್ ಅವರ ಕೃತಿಗಳು ಯಾವುವು ಎಂಬುದನ್ನು ಮೊದಲಿಗೆ ನೋಡೋಣ. ಬಾನು ಅವರು ಕಾದಂಬರಿ, ಕಥಾ ಸಂಕಲನ, ಪ್ರಬಂಧ ಸಂಕಲನ, ಕವನ ಸಂಕಲನ ಮುಂತಾದ ಹಲವು ಪ್ರಕಾರಗಳಲ್ಲಿ ತಮ್ಮ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕೌಟುಂಬಿಕ ತಡೆ ಕಾಯಿದೆಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಫಾರ್ಸಿ ಕೃತಿ ತಾರೀಖೆ ಫರಿಷ್ಠಾವನ್ನು ಉರ್ದುವಿನಿಂದ ಕನ್ನಡೀಕರಿಸಿದ್ದಾರೆ. ಕುಬ್ರಾ ಬಾನು ಅವರ ಕಾದಂಬರಿ, ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರಾ, ಬಡವರ ಮಗಳು ಹೆಣ್ಣಲ್ಲ ಇತ್ಯಾದಿ ಅವರ ಕಥಾ ಸಂಕಲನಗಳಲ್ಲಿ ಸೇರಿವೆ. ಒದ್ದೆ ಕಣ್ಣಿನ ಬಾಗಿನ ಅವರ ಕವನ ಸಂಕಲನ, ಇಬ್ಬನಿ ಹೂ ಕಣಿವೆಯ ಚಾರಣ ಮುಂತಾದವುಗಳು ಲೇಖನಗಳ ಸಂಕಲನಗಳು. ಎಲ್ಲ ಮಹತ್ವದ ನಿಯತಕಾಲಿಕೆಗಳು, ಅಂತರ್ಜಾಲ ಪತ್ರಿಕೆಗಳು ಮತ್ತು ಸಾರ್ವಜನಿಕ ಸಂಪರ್ಕ ಮಾಧ್ಯಮಗಳಲ್ಲಿ ಅವರ ಬರಹಗಳು ಬೆಳಗಿವೆ. ಅವರ ಸಾಹಿತ್ಯಿಕ ಜೀವನದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಎಂದರೆ ಅವರ ಸಣ್ಣ ಕಥೆ ಕರಿನಾಗರಗಳು. 2003ರಲ್ಲಿ ಗಿರೀಶ್ ಕಾಸರವಳ್ಳಿ ನಿರ್ದೇಶನದಲ್ಲಿ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಕನ್ನಡ ಚಲನಚಿತ್ರವಾಗಿ ಹಸೀನಾ ನಿರ್ಮಾಣವಾಗಿದ್ದು ಅವರಿಗೆ ದೊಡ್ಡ ಹೆಸರು ಮತ್ತು ಯಶಸ್ಸನ್ನು ತಂದುಕೊಟ್ಟಿತು. ಅಷ್ಟೇ ಅಲ್ಲದೆ ಆ ಚಿತ್ರ 3 ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಗಳಿಸಿತು. ಇದು ಅವರ ಕಥೆಗಳಿಗೆ ಇರುವ ಶಕ್ತಿಯನ್ನು ಆಗಲೇ ವ್ಯಕ್ತಪಡಿಸಿತ್ತು.
ಬಾನು ಮುಷ್ತಾಕ್ ಅವರ ಕಥೆಗಳು ದಲಿತ ಚಳುವಳಿ, ಕೃಷಿ ಪ್ರತಿಭಟನೆಗಳು, ಭಾಷಾ ಚಳುವಳಿಗಳು ಮತ್ತು 1970 ಹಾಗೂ 80ರ ದಶಕದ ಪರಿಸರ ಹೋರಾಟಗಳಿಂದ ಪ್ರೇರಣೆ ಪಡೆದಿವೆ. ಅವರು ಸ್ಪಷ್ಟವಾಗಿ ಹೇಳಿದಂತೆ ವ್ಯಾಪಕ ಸಂಶೋಧನೆಯ ಮೇಲೆ ಅವರು ಅವಲಂಬಿತರಾಗಿಲ್ಲ, ಏಕೆಂದರೆ ನನ್ನ ಹೃದಯವೇ ನನ್ನ ಅಧ್ಯಯನ ಕ್ಷೇತ್ರ ಎನ್ನುವುದು ಅವರ ಮನದಾಳದ ಮಾತು. ಅವರ ಕಥೆಗಳು ಉರ್ದು, ಹಿಂದಿ, ತಮಿಳು ಮತ್ತು ಮಲಯಾಳಂ ಸೇರಿದಂತೆ ಹಲವಾರು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿವೆ. ಆದರೆ ಅವರ ಇತ್ತೀಚಿನ ಸಾಧನೆ ಅವರನ್ನು ಜಾಗತಿಕ ವೇದಿಕೆಗೆ ಕರೆತಂದಿದ್ದು ಕನ್ನಡಿಗರಿಗೆ ರೋಮಾಂಚನ ಹುಟ್ಟಿಸಿದ ಸಂಗತಿ. ಅದೇ ಹಾರ್ಟ್ ಲ್ಯಾಂಪ್ ಎಂಬ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯ ಗೌರವ ಬಂದ ಸಂಗತಿ. ಅವರ ಸಣ್ಣ ಕಥೆಗಳ ಸಂಗ್ರಹ ಎದೆಯ ಹಣತೆ ಎಂಬುದು ಹಾರ್ಟ್ ಲ್ಯಾಂಪ್ ಸೆಲೆಕ್ಟೆಡ್ ಸ್ಟೋರೀಸ್ ಎನ್ನುವ ಹೆಸರಿನಲ್ಲಿ ದೀಪಾ ಭಸ್ತಿ ಅವರಿಂದ ಇಂಗ್ಲಿಷ್ಗೆ ಅನುವಾದಗೊಂಡು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಗೆದ್ದಿತು. ಈ ವಿಜಯ ಹಲವಾರು ಕಾರಣಗಳಿಗಾಗಿ ಐತಿಹಾಸಿಕವಾಗಿತ್ತು. ಮೊದಲ ಕನ್ನಡ ಭಾಷಾ ಲೇಖಕಿ, ಮೊದಲ ಕನ್ನಡ ಕಥಾ ಸಂಕಲನ, ಮೊದಲ ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿತವಾದ ಕೃತಿ ಎಂಬ ಹಲವು ಪ್ರಥಮಗಳ ಹಿರಿಮೆ ಈ ಸಂಕಲನಕ್ಕಿತ್ತು. 77ನೇ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಹಿರಿಯ ವಿಜೇತೆ ಎಂಬಂತಹ ಗೌರವಕ್ಕೂ ಕೂಡ ಬಾನು ಅವರು ಪಾತ್ರರಾದರು. 2025ರಲ್ಲಿ ಆ್ಯಂಡ್ ಅದರ್ ಸ್ಟೋರೀಸ್ ಪ್ರಕಟಿಸಿದ ಹಾರ್ಟ್ ಲ್ಯಾಂಪ್ ಸಂಗ್ರಹ 1990 ಮತ್ತು 2023ರ ನಡುವೆ ಅವರು ಬರೆದ 12 ಮಹಿಳಾ ಕೇಂದ್ರಿತ ಕಥೆಗಳನ್ನು ಒಳಗೊಂಡ ಸ್ತ್ರೀಕುಲದ ಭಾವಪೂರ್ಣ ಚಿತ್ರಣಗಳನ್ನು ಕಟ್ಟಿಕೊಳ್ಳುತ್ತದೆ. ದಕ್ಷಿಣ ಭಾರತದ ಮುಸ್ಲಿಂ ಮತ್ತು ದಲಿತ ಮಹಿಳೆಯರು ಮತ್ತು ಮಕ್ಕಳ ಜೀವನವನ್ನು ಹೃದಯಂಗಮವಾಗಿ ಚಿತ್ರಿಸುತ್ತದೆ. ಈ ಸಂಕಲನದ ಮೂಲಕ ಇಂಗ್ಲಿಷ್ ಓದುಗರಿಗಾಗಿ ನಿಜವಾಗಿಯೂ ಹೊಸದನ್ನು ಕೊಟ್ಟ ಬಾನು ಅವರನ್ನು ನಿರ್ಣಾಯಕರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಹಾರ್ಟ್ ಲ್ಯಾಂಪ್ ಸಂಗ್ರಹದಲ್ಲಿನ ಅವರ ಯಶಸ್ಸು ಅವರ ವಿಷಯಗಳ ಸಾರ್ವತ್ರಿಕ ಪ್ರಸ್ತುತತೆಯನ್ನು ಒತ್ತಿ ಹೇಳುತ್ತದೆ. ನನ್ನ ಹಳ್ಳಿಯ ಒಂದು ಆಲದ ಮರದ ಅಡಿಯಲ್ಲಿ ಜನಿಸಿದ ಕಥೆಯು ಪ್ರಪಂಚದಾದ್ಯಂತ ತನ್ನ ನೆರಳನ್ನು ಹರಡಬಹುದು ಎಂಬುದು ಬಾನು ಮುಷ್ತಾಕ್ ಅವರಿಗೆ ಸಂತೋಷದ ಸಂಗತಿ. ಬುಕರ್ ಪ್ರಶಸ್ತಿ ಮತ್ತು ಅದರ ಅನುಭವದ ಬಗ್ಗೆ ಅವರು ಏನು ಹೇಳುತ್ತಾರೆ ಅನ್ನೋದನ್ನು ಈಗ ನೋಡೋಣ. ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಗೆದ್ದ ಕ್ಷಣ ಬಾನು ಅವರಿಗೆ ಅತ್ಯಂತ ಮಹತ್ವದ್ದಾಗಿತ್ತು. ಇದಕ್ಕಾಗಿ ನಾಮನಿರ್ದೇಶನಗೊಳ್ಳುವುದೇ ಒಂದು ಪ್ರಮುಖವಾದಂತಹ ಘಟನೆಯಾಗಿರುವಾಗ ಪ್ರಶಸ್ತಿಯೇ ಬಂದರೆ ಇನ್ನೆಷ್ಟು ಅಚ್ಚರಿ ಹಾಗೂ ಸಂತೋಷವನ್ನು ಹುಟ್ಟಿಸಿರಲಿಕ್ಕಿಲ್ಲ. ಇದು ಅಂತಾರಾಷ್ಟ್ರೀಯ ಬುಕರ್ ವೇದಿಕೆಯಲ್ಲಿ ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿದಂತಹ ಒಂದು ಕ್ಷಣ. ಹಾರ್ಟ್ ಲ್ಯಾಂಪ್ ವಿಜೇತ ಕೃತಿ ಎಂದು ಘೋಷಿಸಿದ ಆ ಕ್ಷಣ ಬಾನು ಮುಷ್ತಾಕ್ ಅವರು ಬಹಳ ಸಂತೋಷಪಟ್ಟು ಒಂದೇ ಆಕಾಶವನ್ನು ಬೆಳಗಿಸುವ 1000 ಮಿಂಚು ಹುಳುಗಳಂತೆ ಸಂಕ್ಷಿಪ್ತ, ಅದ್ಭುತ, ಆದರೆ ಸಂಪೂರ್ಣವಾಗಿ ಸಾಮೂಹಿಕ ಎಂಬ ಅರ್ಥ ಬರುವ ಹಾಗೆ ಇಂಗ್ಲಿಷ್ನಲ್ಲಿ ವಿವರಿಸುತ್ತಾರೆ. ಈ ಅಸದೃಶವಾದಂತಹ ಪ್ರಶಸ್ತಿಯೊಂದಿಗೆ ಬಂದ ಅಗಾಧ ಸಂತೋಷ, ಹೆಮ್ಮೆ ಹಾಗೂ ವಿಜಯದ ಭಾವನೆಯನ್ನು ಅಷ್ಟೇ ನಮ್ರವಾಗಿ ವ್ಯಕ್ತಪಡಿಸುವುದು ಅವರ ವ್ಯಕ್ತಿತ್ವದ ವೈಶಿಷ್ಟ್ಯ. ಮುಷ್ತಾಕ್ ಅವರಿಗೆ ಈ ಪ್ರಶಸ್ತಿ ಕೇವಲ ವಿಜಯದ ದನಿಯಾಗಿರಲಿಲ್ಲ, ಬದಲಾಗಿ ಕನ್ನಡ ಭಾಷೆಯ ಸಾಹಿತ್ಯಿಕ ಶಕ್ತಿ ಮತ್ತು ಅದರ ಕಥೆಗಳ ಸಾರ್ವತ್ರಿಕ ಧ್ವನಿಯ ಸಂಕೇತವಾಗಿತ್ತು. ಈ ಪ್ರಶಸ್ತಿ ಕೇವಲ ನನ್ನ ವಿಜಯವಲ್ಲ, ಆದರೆ ದಮನಿತರ ಸಾಮೂಹಿಕ ಧ್ವನಿ ಎಂದು ಅವರು ಒತ್ತಿ ಹೇಳಿದರು. ನಂತರದ ಸಂದರ್ಶನಗಳಲ್ಲಿ ಮುಷ್ತಾಕ್ ಅವರು ಪ್ರತಿಷ್ಠಿತ ಪ್ರಶಸ್ತಿಯೊಂದಿಗೆ ಬರುವ ಒತ್ತಡಗಳು ಮತ್ತು ನಿರೀಕ್ಷೆಗಳ ಬಗ್ಗೆ ಮಾತನಾಡುವಾಗ ಪ್ರಶಸ್ತಿಗಳು ಸಂತೋಷವನ್ನು ತರುತ್ತವೆ, ಆದರೆ ನಿರೀಕ್ಷೆಗಳನ್ನು ಕೂಡ ಹುಟ್ಟುಹಾಕುತ್ತವೆ ಎಂದು ಹೇಳುತ್ತಾರೆ. ಆದರೆ ಬರವಣಿಗೆಯು ಆಳವಾದ ಖಾಸಗಿ ಕಾರ್ಯ ಎಂದು ಅಭಿಪ್ರಾಯಪಡುತ್ತಾರೆ. ಅವರು ತಮ್ಮ ಕೆಲಸವನ್ನು ಮುಂದುವರಿಸುವ ಬದ್ಧತೆಯನ್ನು ವ್ಯಕ್ತಪಡಿಸುತ್ತಾ, ನನಗೆ ಈಗ 77 ವರ್ಷ, ಕಳೆದುಕೊಳ್ಳಲು ಏನೂ ಇಲ್ಲ, ಆದರೆ ಬರೆಯುವುದನ್ನು ಮುಂದುವರಿಸಬೇಕು ಎಂದು ಹೇಳುತ್ತಾರೆ. ಈ ಮಾತು ಒಬ್ಬ ನಿಜವಾದ ಬರಹಗಾರ್ತಿಗೆ ಇರಬೇಕಾದಂತಹ ನಿರಂತರವಾದಂತಹ ಉತ್ಸಾಹ ಹಾಗೂ ಒಂದು ಘನ ಉದ್ದೇಶವನ್ನು ಸಾರುತ್ತದೆ. ಈಗ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿವೆ ಎಂದು ನೋಡೋಣ. ಬಾನು ಮುಷ್ತಾಕ್ ಅವರಿಗೆ
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಗೌರವ ಪ್ರಶಸ್ತಿ, ಪದ್ಮಭೂಷಣ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ಒಮ್ಮೆ ಹೆಣ್ಣಾಗು ಪ್ರಭುವೆ ನಾಟಕ ರೂಪಾಂತರಕ್ಕೆ ಇಂಟರ್ನ್ಯಾಷನಲ್ ವುಮನ್ ಫಾರ್ ರೇಡಿಯೋ ಆ್ಯಂಡ್ ಡೈಲಿ ವಿಷನ್ ಹ್ಯೂಮನ್, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ HV ಸಾವಿತ್ರಮ್ಮ ದತ್ತಿನಿಧಿ ಬಹುಮಾನ, ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಬಹುಮಾನ, ಶ್ರವಣಬೆಳಗೊಳ ಮಹಾಮಸ್ತಕಾಭಿಷೇಕ ಪ್ರಶಸ್ತಿ, ಸುಧಾಮೂರ್ತಿ ಪ್ರಶಸ್ತಿ, ಗಿರಿಜಾದೇವಿ ಪ್ರಶಸ್ತಿ, 2024ರ PEN ಇಂಗ್ಲಿಷ್ ಅನುವಾದ ಪ್ರಶಸ್ತಿ. ಇದು ದೀಪಾ ಭಾಸ್ತಿಯವರು ಭಾನು ಅವರ ಹಸೀನಾ ಮತ್ತು ಇತರ ಕಥೆಗಳು ಅನುವಾದಕ್ಕಾಗಿ ದೊರೆತ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಹೀಗೆ ಬುಕರ್ ಪ್ರಶಸ್ತಿಗೂ ಮುನ್ನವೇ ಅವರ ಹೆಸರು ಜಾಗತಿಕ ಮಟ್ಟದಲ್ಲಿ ಬೆಳಗಿದ್ದು ವಿಶೇಷ. ಈಗ ಇಂಟರ್ನ್ಯಾಷನಲ್ ಬುಕರ್ ಗೌರವ ಕೂಡ ದೊರೆತಿದ್ದು ಕನ್ನಡಿಗರ ಪಾಲಿಗೆ ಹಾಗೂ ಭಾರತೀಯರ ಪಾಲಿಗೆ ಅತ್ಯಂತ ಹೆಮ್ಮೆಯ ವಿಷಯ ಆಗಿದೆ. ಸಾಮಾಜಿಕ ನಿರ್ಬಂಧವನ್ನು ಸಾಹಿತ್ಯವೇ ಅತ್ಯಂತ ಸಮರ್ಪಕವಾಗಿ ವ್ಯಕ್ತಪಡಿಸಬಹುದು ಎಂಬುದನ್ನು ಜಗತ್ತಿಗೆ ಸಾರಿದ ಭಾನು ಅವರು ಸಾಹಿತ್ಯದೊಂದಿಗೆ ವಿವಿಧ ಸೇವೆಗಳಿಂದಾಗಿ ಖ್ಯಾತರಾಗಿದ್ದಾರೆ. ಕೊನೆಯಲ್ಲಿ ಭಾನು ಮುಷ್ತಾಕ್ ಅವರು ಒಬ್ಬ ಲೇಖಕಿ ಮಾತ್ರವಲ್ಲ, ಅವರು ಒಂದು ವಿವೇಚನೆಯ ದನಿ ಮತ್ತು ಭರವಸೆಯ ದೀಪ ಎಂದು ಹೇಳಬಹುದು. ದಕ್ಷಿಣ ಭಾರತದಿಂದ ಹೊರಟ ಹೋರಾಟದ ದನಿಯೊಂದು ಭೌಗೋಳಿಕ ಗಡಿಗಳನ್ನು ಮೀರಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮೊಳಗಿ ಕನ್ನಡದ ಬಾನು ಬೆಳಗಿದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ಭಾನು ಮುಷ್ತಾಕ್ ಅವರು ನಮ್ಮೆಲ್ಲರಿಗೂ ಅದಮ್ಯ ಪ್ರೇರಣೆಯಾಗಿದ್ದಾರೆ. ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಕುವರಿಯಾದ ಶ್ರೀಮತಿ ಭಾನು ಮುಷ್ತಾಕ್ ಅವರು ಸದಾ ಬರೆಯುತ್ತಿರಲಿ, ಸದಾ ಸುಖವಾಗಿರಲಿ, ಯುವ ಜನಾಂಗಕ್ಕೆ ಅನವರತ ಸ್ಫೂರ್ತಿ ಸೆಲೆಯಾಗಲಿ ಎಂದು ಹಾರೈಸುವೆ. ಈ ಒಂದು ಅಮೂಲ್ಯವಾದಂತಹ ಅವಕಾಶವನ್ನು ಕೊಟ್ಟ ಸಾಹಿತ್ಯ ಸಖಿ ಮತ್ತು ಲೇಖಿಕಾ ವೇದಿಕೆಗಳ ಮೂಲಕ ಮಹಿಳೆಯರ ದಿಟ್ಟ ದನಿಯಾದ ಶ್ರೀಮತಿ ಶೈಲಜಾ ಸುರೇಶ್ ಅವರಿಗೆ ಈ ಮೂಲಕ ಅನಂತ ಧನ್ಯವಾದವನ್ನು ಅರ್ಪಿಸಬಯಸುತ್ತೇನೆ. ಯಾಕೆಂದರೆ ಮಹಿಳಾ ಸಾಹಿತ್ಯ ಚೇತನಗಳ ಕುರಿತು ಈಗಾಗಲೇ 96 ಹಿರಿಯ ಮಹಿಳಾ ಚೇತನಗಳನ್ನು ಪರಿಚಯಿಸಿದ ಶ್ರೀಮತಿ ಶೈಲಜಾ ಸುರೇಶ್ ಅವರ ಕರ್ತವ್ಯ ಪರತೆಗೆ ಹಾಗೂ ಬದ್ಧತೆಗೆ ನಿಜಕ್ಕೂ ಮಾತೇ ಬಾರದು. ಹಾಗಾಗಿ ಈ ಮೂಲಕ ಮತ್ತೊಮ್ಮೆ ನಾನು ಅವರಿಗೆ ಹಾಗೂ ಈ ಅಮೂಲ್ಯ ಅವಕಾಶಕ್ಕೆ ಧನ್ಯವಾದಗಳನ್ನು ಅರ್ಪಿಸಬಯಸುತ್ತೇನೆ. ಇಷ್ಟು ಹೊತ್ತು ನನ್ನನ್ನು ಕೇಳಿಸಿಕೊಂಡ ಸಹೃದಯಗಳಾದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ವಂದನೆಗಳು, ಧನ್ಯವಾದಗಳು. ನಿಮ್ಮ ಪ್ರೀತಿಯ ಕವಿತಾ ಹೆಗಡೆಯಿಂದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ.